ಇದ್ದರೂ ಹೆಂಡತಿ ಮತ್ತೊಬ್ಬರ ತೋಟಕೆಯಲ್ಲಿ ಹಕ್ಕಿಯಾಗಿ ಹಾರಾಡೋದನ್ನ ಕಣ್ಣಾರೆ ಕಂಡು ಕೆಂಡ ಗುಂಡಿಯಾಗಿ ನಿಂತರು ಮತ್ತೆ ಹಿಂದನನ್ನೇ ಮೇಲ್ಗಟ್ಟಿ ಮಾತನಾಡುವಷ್ಟು ಅಂಡ ಧೈರ್ಯ ಬಂತೇನೆ ನಿನಗೆ. ಯಾಕ್ರಿ ಬರಬಾರ್ದು? ಯಾಕೆ ಬರಬಾರ್ದು? ತಾಳಿ ಕಟ್ಟಿದ ಮಾತ್ರಕ್ಕೆ ನನ್ನ ಕರ್ತವ್ಯ ಮುಗಿದು ಹೋಯಿತು. ಒಂದು ಹೆಣ್ಣಿಗೆ ಮುತ್ತೈದೆ ಭಾಗ್ಯ ಕೊಟ್ಟನೆಲ್ಲ ಅಹಂಭಾವದಿಂದ ನಿಮ್ಮ ಇಚ್ಛೆಯಂತೆ ಸ್ವಚ್ಛವಾಗಿ ವರ್ತಿಸಿದರೆ ಸುಖ ಸಂತೋಷದಿಂದ ವಂಚಿತರಾದ ಹೆಣ್ಣು ಸ್ವಚ್ಛ ಧಾರಣೆಯಾಗಲಿ ಯಾವ ಸಂದೇಹನೂ ಇಲ್ಲವಲ್ಲ. ಮುತ್ತೈದೆಯ ಪಟ್ಟ ಕಟ್ಟಿದ ಗಂಡ ಮರುದಿಯ ಮನರಾಸಿ ದೃಶ್ಯ ಕಾಣಿಸಲು ಅಮೃತದಡಿಗೆ ಬಂದಿಗೆ ತುದಿಗಾದ ಮೇಲೆ ನಿಂತುಕೊಂಡಿದ್ದ. ನಿನಗೆ ಉಣಬಡಿಸಲು ತಡವಾಯಿತು ಎಂಬ ಕ್ಷುಲ್ಲಕ ಕಾರಣವನ್ನೇ ಮುಂದೆ ಮಾಡಿಕೊಂಡು ಈ ರೀತಿ ಅನೈತಿಕತವರ ಹೇಸಿಗೆ ತಂದು ಹೊತ್ತ ತುಂಬಿಸಿಕೊಳ್ಳಲು ಬಯಸಿದ ನೀನೇನು ಮಹಾಗರತಿಯಲ್ಲ. ಈ ಶ್ರೀಗಂಧ ಮನೆತನದ ಮರ್ಯಾದೆಯನ್ನೇ ಬೀದಿಗೆ ತಂದು ನಿಲ್ಲಿಸಿದ ನೀನೋರ್ವ ಮಹಾ ಭಿನ್ನಾಗಿದ್ದೆ. ಆಹಾ, ನಾಲಿಗೆ ಹಿಡಿತದಲ್ಲಿಟ್ಕೊಂಡು ಮಾತಾಡಿ. ನಿಮ್ಮ ಪಾಲ ಈ ಅನೈತಿಕದ ಹೇಸಿಗೆ, ನನ್ನ ಪಾಲ ಪಂಚಾಮೃತ ಅಂತ ನಾನು ಯಾಕೆ ತಿಳ್ಕೋಬಾರ್ದು? ನಾನು ಯಾಕೆ ತಿಳ್ಕೋಬಾರ್ದು? ನೀಚ ಹೆಣ್ಣೆ, ದುಷ್ಟ ವಿಚಾರ ಎಂಬ ತೂತು ಬಿದ್ದಿರೋ ಈಜುರಾಯಿ ನೀನು. ನಿನ್ನಂತವನ್ನ ಕಟ್ಟಿಕೊಂಡು ಸಂಸಾರದ ಹೊಳೆಯಲ್ಲಿ ಈಜಲು ಹೋದ್ರೆ ಅದು ತಾನು ಮುಳುಗುತ್ತೆ, ಜೊತೆಗೆ ಕಟ್ಟಿಕೊಂಡವರನ್ನು ಮುಳುಗಿಸುತ್ತೆ. ಕಾರಣ ಎಂದೆಂದಿಗೂ ಕಲಂಕ ಬಯಸದ ಈ ಶ್ರೀಗಂಧ ಮನೆತನದಲ್ಲಿ ನಿನ್ನಂತ ನೀತಿಗೆಟ್ಟ ಹೆಣ್ಣು ಬದುಕಿರಬಾರ್ದು. ಶಿವ दूध उबलता है पानी जलने के बाद, दूध उबलता है पानी जलने के बाद, लड़कियां बचताती है बर्बाद होने के बाद. अंदाज ನಿನ್ನಂತವರಿಗೆ ಸರಿಯಾದ ಶಿಕ್ಷೆ ಅಂದ್ರೆ ಯಜಮಾನ್ರೆ, ನನ್ನನ್ನು ಏನು ಮಾಡಬೇಡಿ. ಎಷ್ಟೇ ಆಗ್ಲಿ ನಿಮ್ಮ ಮನೆ ಅನ್ನ ತಿಂದು ಬೆಳೆದ್ರು ನಾನು. ಇಂಥ ಮಾತು ನಿನ್ನಂತವನ ಬಾಯಿಂದ ಬರಬಾರ್ದು. ಅನ್ನ ತಿಂದು ಬದುಕುವ ನಿಮ್ಮ ಅರಿವು ನನಗಿದ್ದಿದ್ರೆ ಖಂಡಿತ ನೀನಿಂತ ಪಾಪದ ಕೆಲಸಕ್ಕೆ ಕೈ ಹಾಕ್ತಾ ಇರಲಿಲ್ಲ. ಐ ಆಮ್ ಸಾರಿ ಮಿಸ್ಟರ್ ರಾಮು. ನಿನ್ನಂತ ಕಾಮಾಂದ್ರಿನ್ನು ಈ ಪ್ರಪಂಚದಲ್ಲಿ ಬದುಕುಳಿದ್ರೆ ನಮ್ಮಂತವರ ಎಷ್ಟು ಸಂಸಾರಗಳು ಬೀದಿಗೆ ಬಂದು ನಿಲ್ಲುತ್ತಾವೋ ಆ ದೇವರೇ ಬಲ್ಲ. ಅಂದಾಗ ನಿನಗೂ ಸರಿಯಾದ ಶಿಕ್ಷೆ ಅಂದ್ರೆ ಇದೇನೇ ಮಾಡಿದ್ದೀನಿ ನೀನು? ಸರಿಯಾದದನ್ನೇ ಮಾಡಿದ್ದೇನೆ. ಗಂಡನಿಗೆ ದ್ರೋಹವೆಸಗಿ ಮಿಂಡನ ಮೈಯಾಸರೆ ಪಡೆದು ಈ ಶ್ರೀಗಂಧ ಮನೆತನದ ಮರ್ಯಾದೆ ಮಹಲ್ಗೆ ಕಪ್ಪು ಹಚ್ಚಿದ ಈ ಕರ್ಮ ಚಾಂಡಾಲರಿಗೆ ಸರಿಯಾದ ಶಿಕ್ಷೆಯನ್ನೇ ನೀಡಿದ್ದೇನೆ. ಇವರಿಗೆ ಶಿಕ್ಷೆ ಕೊಡೋದಕ್ಕೆ ನೀನು ಚಂದ್ರು, ಈ ಮಾತು ನೀನ್ ಕೇಳ್ತಾ ಇದೀಯ? ಇದೆ, ನಿನಗಿನ್ನೂ ಅನುಮಾನನ? ಅಲ್ಲೋ, ಅವರಿಬ್ಬರು ನಿನ್ನ ಕೈಯಾರೆ ನೀನೇ ಕೊಲೆ ಮಾಡುವುದನ್ನು ನಾನು ನನ್ನ ಕಣ್ಣಾರೆ ಕಂಡಿದ್ದೇನೆ. ಅವರಿಬ್ಬರು ನಿನಗೆ ದ್ರೋಹವಾದ ವಿಷಯ ಗೊತ್ತಾದ ತಕ್ಷಣ ಅವರ ಸಂಬಂಧವನ್ನೇ ತೆಗೆದುಕೊಂಡು ಈ ಮನೆಯಿಂದಲೇ ಹೊರನುಗ್ಬೇಕಾಗಿತ್ತು. ಅದನ್ನೆಲ್ಲ ಬಿಟ್ಟು ಅವರಿಬ್ಬರು ಈ ರೀತಿ ಕೊಂದು ಕಾನೂನು ಕೈ ತೆಗೆದುಕೊಂಡಿದೆಯಲ್ಲ, ಇದು ನಿನ್ನ ತಪ್ಪಲ್ವೇ? ಅದಕ್ಕೆ ನೋಡಿಕೊಂಡ ಮಡದಿ ಮನೆಗೆ ಮುತ್ತೈದೆಯಾಗಿ ಕೊಟ್ಟ ಮನೆಯ ಕೀರ್ತಿ ಜ್ಯೋತಿಯನ್ನ ಬೆಳಗಿಸುವುದನ್ನ ಬಿಟ್ಟು ಈ ರೀತಿ ವ್ಯಭಿಚಾರಿಯಂತೆ ವರ್ತಿಸುವುದನ್ನ ಗಂಡ ಕಣ್ಣಾರೆ ಕಂಡು ಷಂಡನಂತೆ ಸುಮ್ಮನೆ ಇರಬೇಕು ಅಂತ ಹೇಳ್ತೀಯ? highly impossible is in my life. ತಾಳಿಯ ಮಹತ್ವವನ್ನು ಅರಿಯದ ಈ ಕರ್ಮ ಚಾಂಡಾಲರಿಗೆ ನಾ ವಿಧಿಸಿದ್ದೆ ಸರಿ
ನಾನು ತಪ್ಪು ಮಾಡುತ್ತೇನೆ ಅಂತ ನನಗನ್ಸಿದ್ರೆ ತಗೋ ಇದನ್ನ ಕೊಂದು ಹೋಗು ನನ್ನನ್ನ. ಯಾಕಂದ್ರೆ ತಪ್ಪು ಮಾಡಿದ 2 ಜೀವಿಗಳನ್ನ ಕೊಂದ ಪಾಪಿಯನ್ನ ನಾನು ಕೊಂದೆ ಎನ್ನುವ ನೆಮ್ಮದಿನಾದ್ರೂ ನಿನ್ನ ಮನಸ್ಸಿಗೆ ಸಿಗಲಿ. Come on, do it. ಈ ರೀತಿ ಉದ್ವೇಗಾವೇಶದಲ್ಲಿ ರಿವಾಲ್ವರ್ ನನ್ನ ಕೈಯಲ್ಲಿ ಕೊಟ್ಟ ಅಕ್ಷರ ನಿನ್ನ ನಾನು ಸುಮ್ಮನೆ ಬಿಟ್ಟು ಬಿಡ್ತೀನಿ ಅಂತ ಭಾವಿಸಿದ್ದೀಯ? ಸಾಧ್ಯನೇ ಇಲ್ಲ. ತಪ್ಪು ಮಾಡಿದ ನಿನಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಒಂದು ನಿಮಿಷ ತಡಿ. ಹಲೋ ಸರ್, ಇದು ಪೊಲೀಸ್ ಸ್ಟೇಷನ್. ನಾನು ಶ್ರೀಗಂಧ ಮನೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ಜೋಡಿ ಕೊಲೆ ಮಾಡಿದ ಆರೋಪಿ ಕೂಡ ಇಲ್ಲೇ ಇದ್ದಾರೆ. ತಾವು ಆದಷ್ಟು ಬೇಗನೆ ಬಂದ್ಬಿಡಿ ಸರ್. ಹಾ ಸರ್, ನಾನು ಹೇಳ್ತೀನಿ ಬನ್ನಿ. ಗುಡ್, ವೆರಿ ಗುಡ್. ತಪ್ಪು ಮಾಡಿದ ವ್ಯಕ್ತಿ ತಂದೆ ತಾಯಿ ಆಗಿರ್ಲಿ, ಅಣ್ಣ ತಮ್ಮನೇ ಆಗಿರ್ಲಿ, ಬಂಧು ಬಳಗಾನೇ ಆಗಿರ್ಲಿ, ಯಾವ ನಿರ್ಭೀತರದೆ ಅವರನ್ನ ಕಾನೂನಿನ ವಶಕ್ಕೆ ಒಪ್ಪಿಸ್ತಾ ಇರೋ ಈ ನಿನ್ನ ಧೈರ್ಯ ಸಾಹಸ ಮೆಚ್ಚಿಕೊಳ್ಳಲೇಬೇಕು. ಈ ನಿಮ್ಮ ಹೊಗಳಿಕೆ ಮಾತುಗಳಿಗೆ ಒಳಗಾಗಿ ನೀವು ಮಾಡಿದ ತಪ್ಪನ್ನೆಲ್ಲ ನಾನು ಕ್ಷಮಿಸೇ ಬಿಡ್ತೀನಿ ಅಂತ ಭಾವಿಸಿದ್ದೀರ? ತಪ್ಪು ಮಾಡಿದ ನಿಮಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಈ ಜೋಡಿ ಕೊಲೆ ಮಾಡಿದ ವ್ಯಕ್ತಿ ಯಾರು? ಈ ಜೋಡಿ ಕೊಲೆ ಮಾಡಿದ ವ್ಯಕ್ತಿ ಬೇರೆ ಯಾರು ಅಲ್ಲ ಸರ್. ನಾನೇ ಸರ್. ಇದೇನು ಹೇಳ್ತಾ ಇದೆಯೋ? ಸರಿಯಾದದ್ದನ್ನೇ ಹೇಳ್ತಾ ಇದ್ದೀನಿ. ಈ ಜೋಡಿ ಕೊಲೆ ಮಾಡಿದ ಅಪರಾಧಿ ಬೇರೆ ಯಾರು ಅಲ್ಲ, ನಾನೇ. ಶ್ರೀಮಂತ, ನಿಮಗೆ ನನ್ನ ಮೇಲಿರುವ ಅತಿಯಾದ ಪ್ರೀತಿಯಿಂದ ನನ್ನನ್ನ ನಿರ್ಭರಾಗಿ ನಾಗಿಸಬೇಕು ಅಂತ ನೀವೆಷ್ಟೇ ಪ್ರಯತ್ನ ಪಟ್ಟರು ಅದು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಕೊಲೆ ಮಾಡುವುದಕ್ಕೆ ಉಪಯೋಗಿಸಲ್ಪಟ್ಟ ಆಯುಧ ನನ್ನ ಕೈಯಲ್ಲಿ ಇದೆ. ನಾವು ಸುಳ್ಳಬಹುದು, ಆದ್ರೆ ಇದರ ಮೇಲಿರುವ ಫಿಂಗರ್ ಪ್ರಿಂಟ್ ಸುಳ್ಳಲ್ಲ. ಈ ಜೋಡಿ ಕೊಲೆ ಮಾಡಲು ಕಾರಣ? ಸರ್, ಅದೆಲ್ಲ ಕೋರ್ಟ್ನಲ್ಲಿ ಬಹಳ ಚೆನ್ನಾಗಿ ತಿಳಿಸಿರ್ತೀನಿ. ದಯವಿಟ್ಟು ಈಗಾದ್ರೂ ನನ್ನ ಮಾತು ಕೇಳು. ಶ್ರೀಮಂತ, ನಿಮ್ಮ ಸಂಸಾರದಲ್ಲಿ ನಾನು ಈ ರೀತಿ ದುಡುಕಿ ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದೀನಿ ಅಂತ ನಿಮಗನಿಸಿದರೆ ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸಿ. ಶ್ರೀಮಂತರೆ, ಈಗ ಆಗಿ ಹೋಗಿರುವ ಈ ಅನಾಹುತದ ಬಗ್ಗೆ ಆಳವಾಗಿ ವಿಚಾರ ಮಾಡಿ ನಿಮ್ಮ ಆರೋಗ್ಯ ಹಾಳು ಮಾಡಿಕೊಳ್ಬೇಡಿ. ಮುಂದಿನ ಆಗುಹೋಗುಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ನಾನು ಜೈಲಿನಿಂದ ಬಿಡುಗಡೆಯಾಗಿ ಬರುವುದರೊಳಗಾಗಿ ಈ ನಿಮ್ಮ ಸಂಸಾರದ ಹೂಬಳ್ಳಿ ಚಿಗುರಿ ನಗ್ತಾ ಇರುವುದನ್ನ ನಾನು ಕಣ್ಣಾರೆ ಕಾಣಬೇಕು. ಕಣ್ಣಾರೆ ಕಾಣಬೇಕು. ನನ್ನ ಹೆಂಡತಿ ಮಗುವನ್ನು ಮಾತ್ರ ಕೈ ಬಿಡಬೇಡ ಅಂತ ನಿನ್ನ ಕೈ ಮುಗಿದು ಕೇಳ್ಬೇಕು.